ವಿಧಾನಸಭೆ ಸದಸ್ಯರಿಗೆ ಮತ್ತು ವಿಧಾನ ಪರಿಷತ್ ಸದಸ್ಯರಿಗೆ ಬಹುಶಃ ಇವತ್ತು ಆರ್ಥಿಕ ಮತ್ತು ಬಹುಶಃ ನಮ್ಮ ಬಜೆಟ್ಗೆ ಸಂಬಂಧಪಟ್ಟ ಹಾಗೆ ಅದೇ ರೀತಿ ಇದರ ವಿವಿಧ ವಿಚಾರದಲ್ಲಿ ಇರುವಂತಹ ಮಾಹಿತಿ ಶಿಬಿರದ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಸಮಾರಂಭದಲ್ಲಿ ನಮಗೆ ಎಲ್ಲ ಸದಸ್ಯರಿಗೆ ವಿಶೇಷವಾದ ತನ್ನ ಮಾಹಿತಿ ಕೊಡಲಿಕ್ಕೆ ಇರುವಂತಹ ಕರ್ನಾಟಕ ರಾಜ್ಯದ ಗೌರವ ಮುಖ್ಯಮಂತ್ರಿಯಾದ ಸನ್ಮಾನ್ಯ ಸಿದ್ದರಾಮಯ್ಯಜಿ ಅವರೇ, ಕಾರ್ಯಕ್ರಮ ಸಭಾಧ್ಯಕ್ಷ ವಹಿಸಿದಂತಹ ವಿಧಾನ ಪರಿಷತ್ತಿನ ಸಭಾಪತಿಗಳು ನಮಗೆ ಗೌರವಂತ ಬಸವರಾಜ ಹೊರಟ್ಟಿಜಿ ಅವರೇ, ನನ್ನ ಮುಂದಿರುವ ಎಲ್ಲ ನಮ್ಮ ಸಚಿವರುಗಳೇ, ಶಾಸಕ ಮಿತ್ರರೇ ಹಾಗೂ ಇನ್ನಿತರ ಸಿಬ್ಬಂದಿ ವರ್ಗದವರೇ, ಪತ್ರಕರ್ತರ ಸನ್ಮಿತ್ರರೇ, ಅತ್ಯಂತ ಸಂತೋಷವಾಗ್ತಿದೆ ಬಹುಶಃ ಈ ಕಾರ್ಯಕ್ರಮವನ್ನು ನಾವಿಲ್ಲಿ ಆಯೋಜಿಸಲಿಕ್ಕೆ. ಯಾಕಂತ ಹೇಳಿದರೆ ನಾವೆಲ್ಲರೂ ಕೂಡ ಇವತ್ತು ಶಾಸಕರಾಗಿ ಇವತ್ತು ಬಂದವರು, ಪ್ರಥಮ ಬಾರಿ ಸೆಕೆಂಡ್ ಬಾರಿ ಶಾಸಕರಾಗಿ ನಮ್ಗೆ ಕೂಡ ಬಜೆಟ್ನ ಸಂದರ್ಭದಲ್ಲಿ ಯಾವ ರೀತಿ ಇದರ ಸಂಪೂರ್ಣ ವಿವರವನ್ನು ಕೂಡ ತಿಳಿದಿರಲಿಲ್ಲ. ಅದು ಬಹುಶಃ ಡೆಫಿಸಿಟ್ ಏನು, ಸರ್ಪ್ಲಸ್ ಏನು, ಅಥವಾ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಏನು, ಬೇರೆ ಬೇರೆ ವಿಚಾರದಲ್ಲಿ ಸಂಬಂಧಪಟ್ಟಾಗೆ ಆ ಮಾಹಿತಿಯ ಕೊರತೆ ಇದಂತ ನಮ್ ಕೂಡ ಕೊರತೆ ಇತ್ತು. ನಮ್ ಕೂಡ ಏನಾದ ರೀತಿಯ ಒಂದು ಮಾಹಿತಿ ಬೇಕೆಂಬ ಒಂದು ಆಲೋಚನೆ ಕೂಡ ಇತ್ತು. ಆದ ಕಾರಣ ನಾವು ಬಹುಶಃ ಈ ರೀತಿಯ ಒಂದು ಮಾಹಿತಿಯ ಕಾರ್ಯಕ್ರಮವನ್ನು ಎಲ್ಲರಿಗೂ ಕೂಡ ಕೊಡಬೇಕು. ಅದು ಕೂಡ ಬಜೆಟ್ನೊಂದು ಅಧಿವೇಶನದಲ್ಲಿ ಸಮರ್ಪಕವಾಗಿ ಎಲ್ಲರೂ ಕೂಡ ಅದರ ಬಗ್ಗೆ ಚರ್ಚೆ ಮಾಡಬೇಕು. ಒಂದು ಉತ್ತಮವಾದ ಒಂದು ಸಂಸದೀಯ ಪಟುಗಳ ಮುಂದೆ ಆಗಬೇಕು ಮತ್ತು ಅವ್ರಿಗೆ ಏನೋ ಜವಾಬ್ದಾರಿ ಸಿಕ್ಕಿದೆ, ಅವ್ರು ಈಗಲೇ ಅದಕ್ಕೆಲ್ಲ ತಯಾರಾಗಿ ನಿಲ್ಲುವಂತ ಒಂದು ಎಲ್ಲಾ ರೀತಿಯ ಮಾಹಿತಿ ಅವರಿಗೆ ಬೇಕಂತ ಹೇಳಿಕೊಂಡಿದ್ದು ನಾವು ಆಲೋಚನೆ ಮಾಡಿದ್ದು. ಯಾರು ಇದಕ್ಕೆ ಒಂದು ಈ ಆರ್ಥಿಕತೆ ಒಂದು ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಯಾರು ಮಾಹಿತಿ ಕೊಡಬಹುದು ಅಂತ ಆಲೋಚನೆ ಮಾಡಿದಾಗ ಬಹುಶಃ ಇವತ್ತು 17ನೇ ಬಾರಿಗೆ ಈ ಬಜೆಟ್ ಅನ್ನು ಮಂಡಿಸಿ ಮತ್ತು ಬಹುಶಃ ಅದನ್ನು ಸಮರ್ಪಕವಾಗಿ ಸರ್ವ ಜನರು ಕೂಡ ಅದನ್ನು ಮೆಚ್ಚುವ ರೀತಿಯಲ್ಲಿ ಕೂಡ ಆ ಒಂದು ಮಂಡಿಸಿದಂತಹ ಬಹುಶಃ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಯಾಗಿದ್ದುಕೊಂಡು ಅದೇ ರೀತಿ 17ನೇ ಬಾರಿಗೆ ಇವತ್ತು ಬಜೆಟ್ ಮಂಡಿಸಿದಂತ ಒಂದು ವ್ಯಕ್ತಿ ಅಥವಾ ಒಂದು ನಾಯಕರು ಇಡೀ ಭಾರತ ದೇಶದಲ್ಲಿ ಎಲ್ಲಿಯೂ ಕೂಡ ಸಿಕ್ಲಿಕ್ಕೆ ಸಾಧ್ಯವಿಲ್ಲ. ಅಂತ ಒಬ್ಬ ಹಿರಿಯ ನಾಯಕರಿಂದ ಇವತ್ತು ಮತ್ತು ಆ ಅನುಭವಸ್ಥ ಆ ಒಂದು ಅದರ ಪರಿಚಯ ಮಾಹಿತಿ ಉಳ್ಳವರಿಂದಲೇ ನಿಮ್ಗೆಲ್ಲರಿಗೂ ಕೂಡ ಇವತ್ತು ಮಾಹಿತಿ ಇವತ್ತು ಸಿಗ್ತಾ ಇದೆ. ಅದು ನಾವು ನೀವೆಲ್ಲ ಅದಕ್ಕೆ ಭಾಗ್ಯವಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ನಾನು ಕೇಳಿದ ತಕ್ಷಣ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಬಹಳ ಸಂತೋಷ ಒಪ್ಪಿದ್ರು. ಬಜೆಟ್ ನಂತರದ ಸಮಯದಲ್ಲಿ ಖಂಡಿತವಾಗಿ ಹಮ್ಮಿಕೊಳ್ಳುವಂತ ಹೇಳಿಕೊಂಡು ಅದಕ್ಕಾಗಿ ತಾವೆಲ್ಲವೂ ಕೂಡ ಬಂದಿದ್ದೀರಿ. ನಿಮ್ಗೆಲ್ಲರಿಗೂ ನನ್ನ ವಿಶೇಷ ಶುಭಾಶಯ ನಾನು ಇವತ್ತು ಸಲ್ಲಿಸ್ತೇನೆ. ಈ ಒಂದು ಕಾರ್ಯಾಗಾರದ ಉದ್ದೇಶವೇ ನಮ್ಮನ್ನು ನಾವು ಬಹುಶಃ ಈ ಒಂದು ಸಂಸದೀಯ ವ್ಯವಸ್ಥೆಗೆ ಸಂಬಂಧಪಟ್ಟಾಗೆ ನಮ್ಮನ್ನು ನಾವು ಇನ್ನಷ್ಟು ಅಪ್ಡೇಟ್ ಮಾಡಿಕೊಂಡು ನಾವು ಹೋಗಬೇಕು, ಸಮರ್ಪಕವಾಗಿ ನಮ್ಮ ಜವಾಬ್ದಾರಿ ನಿಭಾಯಿಸಬೇಕಂತ ಹೇಳಿಕೊಂಡು ಅದಕ್ಕಾಗಿ ನಮ್ಗೆಲ್ಲ ನಾವು ಶುಭಾಶಯ ನಾನು ಇವತ್ತು ಸಲ್ಲಿಸಿ ಈ ಕಾರ್ಯಕ್ರಮಕ್ಕೆ ಮತ್ತು ಸಂಘಟಿಸಿದಂತ ಎಲ್ಲ ನಮ್ಮ ವಿಧಾನ ಮಂಡಲದ 2 ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಎಲ್ಲ ನಮ್ಮ ಇಲಾಖೆ ನಮ್ಮ ಅಧಿಕಾರಿ ವರ್ಗದವರಿಗೂ ಸನ್ಮಿತರಿಗೂ ಮಾಧ್ಯಮದವರಿಗೂ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ಸಲ್ಲಿಸಿ ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇನೆ. ನಮಸ್ಕಾರ, ಜೈ ಹಿಂದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.